ನೋಡಿ, ಇಷ್ಟೆಲ್ಲ ಆದಾಗಲೂ ಕೂಡ ತಲೆದಂಡ ಮಾಡಿದ್ದು ಮಾತ್ರ 5 ಆಫೀಸರ್ಸ್ಗಳನ್ನು. ಪಾಪ ಅವರೇ ಅಲ್ಲಿ ನಿಂತ್ಕೊಂಡು ಓಡಾಡಿದರು, ರಾತ್ರಿ ಹಗಲು ಎಲ್ಲ ಕೆಲಸ ಮಾಡಿದರು. ಅಲ್ಲಿ ಏನಾದರೂ ಆದಾಗಲೂ ಕೂಡ ಅವರೇ ನೋಡಿಕೊಂಡ್ರು. ಅನುಮತಿ ಬೇಡ ಅಂತಂದ್ರೂ ಇವ್ರ ಪಾಡಿಗೆ ಇವರೇ ತೊಗೊಂಡು ಕಾರ್ಯಕ್ರಮ ನಡೆಸಿದರು. ಅದಾಗಿಯೂ ಕೂಡ ಅವರು ಅಷ್ಟೆಲ್ಲ ಮಾಡಿದ್ರು ಅವರನ್ನೇ ತಲೆದಂಡ. ಒತ್ತಾಯ ಮಾಡಿದವ್ರು ಯಾರು? ವೇದಿಕೆ ಮೇಲೆ ಇದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಳಿಲ್ಲ? ಅಷ್ಟೇ, ಮೈಗೆ ಎಣ್ಣೆ ಹಚ್ಕೊಂಡು ಓಡಾಡೋ ಕೆಲಸ. ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಫೋಟೋಗೆ ಪೋಸ್ ಕೊಟ್ಟವ್ರು ಯಾರೋ, ಸಸ್ಪೆಂಡ್ ಆದವರು ಇನ್ಯಾರೋ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಸರೀನಾ? ಬರೀ ಪೊಲೀಸರೇ ಹೊಣೆಗಾರರ? ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯ ಕಾಲ್ತುಳಿತದ ಪ್ರಕರಣ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಚಾಂಪಿಯನ್ ಆಟಗಾರರ ಜೊತೆಗೆ ಫೋಟೋಗೆ ಪೋಸ್ ಕೊಟ್ಟವ್ರು ಯಾರೋ, ಸಸ್ಪೆಂಡ್ ಆದವರು ಇನ್ಯಾರೋ ಅನ್ನೋ ಹಾಗಾಗಿದೆ. RCB ತಂಡ ಕಪ್ಪನ್ನು ಗೆದ್ದಿದ್ದು ಅಭಿಮಾನಿಗಳು ಸಂಭ್ರಮಿಸಬೇಕಾಗಿತ್ತು. ಆದರೆ ಈ ನಡುವೆ ಮೈಲೇಜ್ ತೆಗೆದುಕೊಳ್ಳಲು ಮುಂದಾಗಿದ್ದು ರಾಜಕೀಯ ನಾಯಕರು. ಕ್ರೆಡಿಟ್ ಪಡೆಯಲು ಮುಂದಾದ ಸರ್ಕಾರ ಪೊಲೀಸ್ ಇಲಾಖೆಯ ಮೇಲೆ ತಪ್ಪನ್ನ ಹೊರಿಸಿ 5 ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದೆ. ಅಧಿಕಾರಿಗಳ ತಲೆದಂಡ: ಬಿ ದಯಾನಂದ್ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು, ವಿಕಾಸ್ ಕುಮಾರ್ ಅಡಿಷನಲ್ ಕಮಿಷನರ್, ಶೇಖರ್ ತೆಕ್ಕಣ್ಣನವರ್ ಸೆಂಟ್ರಲ್ DCP, ಬಾಲಕೃಷ್ಣ ACP, ಗಿರೀಶ್ ಕಬ್ಬನ್ ಪಾರ್ಕ್ ಠಾಣೆಯ ಇನ್ಸ್ಪೆಕ್ಟರ್. ಕಾಲ್ತುಳಿತಕ್ಕೆ ಪೊಲೀಸರೇ ಕಾರಣ ಅನ್ನೋ ಹಾಗೆ ರಾಜ್ಯ ಸರ್ಕಾರ 5 ಅಧಿಕಾರಿಗಳನ್ನ ಹರಕೆಯ ಕುರಿ ಮಾಡಿಬಿಡ್ತಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಅಲ್ಲದೆ ರಾಜ್ಯ ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರದ ನಡೆಗೆ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗ್ತಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ತಲೆದಂಡಗಳು ಆಗಿದೆ. ಅದರಲ್ಲಿ ಒಬ್ಬ ರಾಜಕಾರಣಿ, ಇನ್ನುಳಿರತಕ್ಕಂಥ 6 ಜನ ಅಧಿಕಾರಿಗಳು. ಆದರೆ ಇದರ ಹೊಣೆಗಾರಿಕೆಯನ್ನು ಸರ್ಕಾರ ಹೊರ್ತಾ ಇಲ್ವಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜವಾಬ್ದಾರಿ ಏನು? ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಜವಾಬ್ದಾರಿ ಏನು? ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರ ಜವಾಬ್ದಾರಿ ಏನು? ಅಧಿಕಾರಿಗಳನ್ನು ಎಲ್ಲೋ ಒಂದು ಕಡೆ ಬಲಿಪಶು ಮಾಡಿ ತಾವು ಸೇಫ್ ಆಗೋದಕ್ಕೆ ನೋಡ್ತಾ ಇದ್ದಾರಾ? ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ದಯಾನಂದ್ ಅಮಾನತಿಗೆ ಭಾರಿ ಆಕ್ರೋಶ. ಟ್ವಿಟರ್ನಲ್ಲಿ ದಯಾನಂದ್ ಪರ ಪೋಸ್ಟ್. ಯಾವಾಗ ದಕ್ಷ ಅಧಿಕಾರಿ, ಕಳಂಕ ಮುಕ್ತ ಪೊಲೀಸ್ ಆಯುಕ್ತ ದಯಾನಂದ್ ಸಸ್ಪೆಂಡ್ ಆದ್ರೂ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಐ ಸ್ಟ್ಯಾಂಡ್ ವಿತ್ ದಯಾನಂದ್ ಅನ್ನುವ ಕ್ಯಾಂಪೇನ್ ಶುರುವಾಗಿದೆ. ರಾತ್ರಿಯೆಲ್ಲ ನಿದ್ದೆಗೆಟ್ಟು ಭದ್ರತೆ ಒದಗಿಸಿದ ಪೊಲೀಸರಿಗೆ ಇದೇನಾ ಶಿಕ್ಷೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಕಿಡಿಕಾರ್ತಿದ್ದಾರೆ. ಕ್ಯಾಬಿನೆಟ್ ಸಭೆಯ ವೇಳೆ ಬೆಂಗಳೂರಿನಲ್ಲಿ ನಡೆದಂಥ ಅವಘಡದ ಬಗ್ಗೆ ಚರ್ಚೆಯನ್ನು ನಡೆಸಿ ಕಡೆಗೆ ಇಡೀ ಕರ್ನಾಟಕವೇ ಆಘಾತಕ್ಕೊಳಗಾಗುವಂತಹ ನಿರ್ಧಾರವನ್ನು ಮಾನ್ಯ ಮುಖ್ಯಮಂತ್ರಿ ಕೈಗೊಂಡಿದ್ದಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರು, DCP ಶೇಖರ್ ಅವರು ಮತ್ತು ಉಳಿದ ಪೊಲೀಸ್ ಅಧಿಕಾರಿಗಳು ಒಟ್ಟಾರೆ ಇಡೀ ಇಲಾಖೆಯನ್ನೇ ಗುರಿಯಾಗಿಟ್ಕೊಂಡು ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆನ್ಷನ್ ಮಾಡಿದ್ದಾರೆ. ಆದರೆ ಘಟನೆ ನಡೆದ 48 ಗಂಟೆ ಆಯಿತು. ಸರ್ಕಾರದಿಂದ ಮುಖ್ಯಮಂತ್ರಿ ಆಗಲಿ, ಉಪಮುಖ್ಯಮಂತ್ರಿ ಆಗಲಿ, ಅಥವಾ ಗೃಹ ಸಚಿವರಾಗಲಿ, ಅಥವಾ ಯಾವುದೇ ಸಚಿವರಾಗಲಿ ನೈತಿಕ ಹೊಣೆ ಹೊರುವಂತಹ ಕನಿಷ್ಠ ಔದಾರ್ಯವನ್ನು ಈ ಸರ್ಕಾರ ತೋರಿಲ್ಲ. ವಿಧಾನಸೌಧದಲ್ಲಿ ಆಯೋಜಿಸಿದ್ದು ಪೊಲೀಸ್ ಇಲಾಖೆನ, ಪೊಲೀಸ್ ಕಮಿಷನರ್ ಆಯೋಜಿಸಿದವ್ರ ತಲೆದಂಡ ಆಗ್ಬೇಕಾ ಬೇಡವಾ? ಸಾರ್ವಜನಿಕವಾಗಿ ನೀವೆಲ್ಲ ಇದಕ್ಕೆ ಬನ್ನಿ ಅಂತ ಹೇಳಿ ಕರೆ ಕೊಡುವ ಕೆಲಸನ ಮಾಡಿದವರು ತಲೆದಂಡ ಆಗಬೇಕಾ ಬೇಡವಾ? ಅವರ ತಲೆ ಉಳಿಸೋದಕ್ಕೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಲಿ ತಗೋತೀರಿ ನೀವು? ಪೊಲೀಸ್ ವರಿಷ್ಠಾಧಿಕಾರಿಗಳು ಇನ್ನೂ ಒಂದಿನ ಸಮಯ ಕೊಡಿ, ವ್ಯವಸ್ಥಿತವಾಗಿ ಆಯೋಜನೆ ಮಾಡೋಣ, ಈಗ ಕಷ್ಟ ಆಗತ್ತೆ ಅಂತ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮಾಡ್ರಿ, ಏನಾಗತ್ತೆ ಅನ್ನುವಂಥ ದಿಮಾಕು, ಅಧಿಕಾರದ ಮದ, ಜನರ ಭಾವನೆಯನ್ನ ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಬೇಕು. 11 ಮಂದಿ ಸಾವಿಗೆ ಬರೀ ಪೊಲೀಸರೇ ಕಾರಣನ? CM DCM ಹೋಮ್ ಮಿನಿಸ್ಟರ್ ಹೊಣೆಗಾರಿಕೆ ಎಲ್ಲೋ ಹೋಯ್ತು? ಪೊಲೀಸರನ್ನ ಹೊಣೆ ಮಾಡಿ ನುಣುಚಿಕೊಂಡ ಸರ್ಕಾರ. RCB ತಂಡದ ವಿಜಯೋತ್ಸವದ ಕಾರ್ಯಕ್ರಮ ಸೂತಕ ಮಾಡಿದ್ರಲ್ಲಿ ಎಲ್ಲದಕ್ಕಿಂತ ಮುಖ್ಯ ಪಾತ್ರವಿರೋದು ರಾಜ್ಯ ಸರ್ಕಾರದ. ಭದ್ರತೆಯ ಹೊಣೆ ಹೊತ್ತಿದ್ದಂತಹ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನೇ ಹೊಣೆಗಾರರನ್ನಾಗಿ ಮಾಡಲಾಗಿದೆ. ಈ ಮೂಲಕ ಕಾಲ್ತುಳಿತದಲ್ಲಿ ಪೊಲೀಸರು ಹರಕೆಯ ಕುರಿಯಾದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಿದೆ. RCB ತಂಡದ ವಿಜಯೋತ್ಸವದ ಕಾರ್ಯಕ್ರಮ ಬೇಡ ಅಂಥೇಳಿ ಪೊಲೀಸರು ಸಲಹೆ ಕೊಟ್ಟಿದ್ರು. ಆದರೆ ಒಂದೇ ಬಾರಿಗೆ 2 ಕಡೆಗಳಲ್ಲಿ ಕಾರ್ಯಕ್ರಮಗಳನ್ನು ನಿಯೋಜಿಸಿದ್ರೆ ಭದ್ರತೆ ಕಷ್ಟ ಅಂತ ಕೂಡ ಪೊಲೀಸರು ತಿಳಿಸಿದರು. ಇದ್ಯಾವುದನ್ನು ಕೂಡ ತಲೆಕೆಡಿಸಿಕೊಳ್ಳದ ರಾಜ್ಯ ಸರ್ಕಾರ ವಿಧಾನಸೌಧದ ಮುಂದೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತು. ಆಟಗಾರರ ಜೊತೆಗೆ ರಾಜಕಾರಣಿಗಳು ಫೋಟೋಗೆ ಪೋಸ್ ಕೊಟ್ಟರು. ಇನ್ನು CM DCM ಕೂಡ ಟ್ವೀಟ್ ಮಾಡಿ RCB ಆಟಗಾರರಿಗೆ ಸನ್ಮಾನ ಮಾಡೋದಾಗಿ ತಿಳಿಸಿದರು. ಅಲ್ಲದೆ ನೀವು ಭಾಗಿಯಾಗಿ ಅಂಥೇಳಿ ಅಭಿಮಾನಿಗಳಿಗೆ ಆಹ್ವಾನ ಕೊಟ್ಟಿದ್ರು. ವಿಧಾನಸೌಧದ ಮುಂದೆ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಿದ ಕಾರಣ ಸ್ಟೇಡಿಯಂ ಬಳಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡೋದಕ್ಕೆ ಕಷ್ಟವಾಗಿದೆ. ಈ ಮೂಲಕ ರಾಜ್ಯ ಸರ್ಕಾರ ತಮ್ಮ ತಪ್ಪನ್ನು ಮುಚ್ಚಿಕೊಂಡು ಅಧಿಕಾರಿಗಳನ್ನ ಹೊಣೆಗಾರಿಕೆ ಮಾಡಿದೆ. ಈ ಪ್ರಕರಣದಲ್ಲಿ CM DCM ಹೋಮ್ ಮಿನಿಸ್ಟರ್ ಹೊಣೆಗಾರಿಕೆ ಎಲ್ಲಿ ಹೋಯ್ತು? ಗೃಹ ಇಲಾಖೆಯ ಜವಾಬ್ದಾರಿ ಹೊತ್ತವರ ತಪ್ಪಿಲ್ವಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ವಿಧಾನಸೌಧದ ಕಾರ್ಯಕ್ರಮಕ್ಕೆ ಪೊಲೀಸರು ರೆಡ್ ಸಿಗ್ನಲ್ ಕೊಟ್ಟಿದ್ರು. ರಾಜ್ಯ ಸರ್ಕಾರ ಕಾರ್ಯಕ್ರಮದ ಆಯೋಜನೆಗೆ ಸೂಚನೆ ಕೊಡ್ತು. ಪೊಲೀಸರ ತಲೆದಂಡ ಆಗಿದೆ. ಇನ್ನು ಅಧಿಕಾರಿಗಳ ತಲೆದಂಡ ಮಾಡಿ ರಾಜಕಾರಣಿಗಳು ಸೇಫ್ ಆದ್ರ ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳೋದಕ್ಕೆ ಸರ್ಕಾರ ಅಧಿಕಾರಿಗಳ ತಲೆದಂಡ ಮಾಡ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಸಲಹೆಯನ್ನು ಕೂಡ ಕೊಟ್ಟಿದ್ರು ಕೂಡ. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಅನುಮತಿ ಕೊಡಬಾರ್ದು,
ಕಷ್ಟ ಆಗುತ್ತೆ ಬಂದೋಬಸ್ತ್, ಆ ರೀತಿಯ ಸಜೆಷನನ್ನು ಕೂಡ ಬದಿಗೊತ್ತಿ ಪರ್ಮಿಷನ್ ಕೊಟ್ಟಂಥವ್ರು ಯಾರು, ಅವರ ಮೇಲೆ ಕ್ರಮ ಏಕಿಲ್ಲ, ಈ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಜೊತೆಗೆ ಸಾರ್ವಜನಿಕವಾಗಿ ಕೂಡ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಂಡಿರ್ತಕ್ಕಂಥದ್ದು ಬಗ್ಗೆ ವ್ಯಾಪಕ ಆಕ್ರೋಶವೂ ಕೂಡ ವ್ಯಕ್ತ ಆಗಿರ್ತಕ್ಕಂಥದ್ದು. ಹಾಗಾದರೆ ಸರ್ಕಾರ ಇದರ ಜವಾಬ್ದಾರಿಯನ್ನು ಹೇಗೆ ಹೊತ್ಕೊಳ್ಳುತ್ತೆ? ಕೇವಲ ಅಧಿಕಾರಿಗಳ ಮಟ್ಟದಲ್ಲಿ ಅವರ ತಲೆದಂಡ ಮಾಡೋದ್ರ ಮೂಲಕ ಅಲ್ಲಿಗೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದೆಯಾ? ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಬೇರೆ ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಳುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಪೊಲೀಸರ ತಲೆದಂಡ ಇತಿಹಾಸದಲ್ಲಿಯೇ ಕರಾಳ ದಿನ. ಪ್ರಾಮಾಣಿಕ ತನಿಖೆ ಆದ್ರೆ ಸಿಎಂ ಡಿಸಿಎಂ ತಲೆದಂಡ. 5 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ತಪ್ಪನ್ನು ಸರಿಪಡಿಸಿಕೊಳ್ಳುವುದು ಬಿಟ್ಟು ಸರ್ಕಾರ ಮತ್ತೆ ಮತ್ತೆ ಎಡವಟ್ಟನ್ನು ಮಾಡ್ತಾ ಇದೆ. ಪೊಲೀಸ್ ಅಧಿಕಾರಿಗಳ ಅಮಾನತು ಮಾಡಿರುವುದು ಇತಿಹಾಸದಲ್ಲಿಯೇ ಕರಾಳ ದಿನ. ಪ್ರಾಮಾಣಿಕವಾಗಿ ಅಧಿಕಾರಿಗಳನ್ನ ತಲೆದಂಡ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂಥೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಜನ. ತಪ್ಪುಗಳಾಗತ್ತೆ, ಆದರೆ ತಪ್ಪುಗಳು ಕೆಲವು ಸರ್ತಿ ಒಪ್ಕೊಂಡು ಸರಿ ಮಾಡಿಕೊಳ್ಳೋದು ಭಾಳ ಮುಖ್ಯ. ತಪ್ಪುಗಳಿಂದ ಇವರು ದೊಡ್ಡ ದೊಡ್ಡ ಅಧ್ವಾನಗಳು ಮಾಡಿ ಮತ್ತು ಈ ತಪ್ಪಿನ ರೂವಾರಿ ಯಾರಿದ್ದಾರೆ ಅವರು ಫಸ್ಟು ಕಂಟ್ರೋಲ್ ಮಾಡಬೇಕು. ಅವರ ಉಪಮುಖ್ಯಮಂತ್ರಿಗಳು ಕಂಟ್ರೋಲ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಯಾರ್ಯಾರೋ ಮೇಲೆ ಕೇಸ್ ರಿಜಿಸ್ಟರ್ ಮಾಡೋದು, ಮತ್ತು ಪೊಲೀಸ್ ಕಮಿಷನರ್ ಮತ್ತು ಅಡಿಷ್ನಲ್ ಕಮಿಷನರ್ ಮತ್ತು DCP ಇದೆಲ್ಲ ಇತಿಹಾಸದಲ್ಲಿ ಎಲ್ಲೆಲ್ಲೂ ನಡೆದಿಲ್ಲ. ಇವರು ಇದರಿಂದ ಏನು ಸಾಧನೆ ಮಾಡೋ ಇದೆಲ್ಲ ಹೊಡೆದಾಕ್ತಾರೆ. ಹೈಕೋರ್ಟ್ನಲ್ಲಿ ಮತ್ತು CITಲಿ ಹೊಡೆದಾಕ್ತಾರೆ. ಮತ್ತು ನಿಜವಾದ ತನಿಖೆ ಮಾಡಿದ್ರೆ, ಕರೆಕ್ಟಾಗಿ ಪ್ರಾಮಾಣಿಕ ತನಿಖೆ ಮಾಡಿದ್ರೆ ಫಸ್ಟು ಬಲಿ ಹಾಕೋದು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ. ಯಾಕೆಂದರೆ ದಿ ಬಕ್ ಸ್ಟಾಪ್ಸ್ ವಿತ್ ದಿ ಚೀಫ್ ಮಿನಿಸ್ಟರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್. ಮತ್ತು ನಮ್ಮ ಹೋಮ್ ಮಿನಿಸ್ಟರ್ ಯಾಕೆ ಫುಲ್ ಮ್ಯೂಟೆಡ್, ಐ ಡೋಂಟ್ ನೋ ಅವ್ರಿಗೆ ಯಾರು ಬಾಯಿ ಮುಚ್ಕೊಂಡಿರು ಅಂತ ಹೇಳಿದಾರೋ ಅಥವಾ ಅವ್ರ ಕೆಪಾಸಿಟಿನೇ ಅಷ್ಟೇನಾ. ಒಟ್ನಲ್ಲಿ ಕಾಲ್ ತುಳಿತದ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿಯಲ್ಲಿ ಪೊಲೀಸರನ್ನ ಸಸ್ಪೆಂಡ್ ಮಾಡಿದೆ. ಆಟಗಾರರ ಜೊತೆಗೆ ಫೋಟೋಗೆ ಪೋಸ್ ಕೊಟ್ಟ ರಾಜಕೀಯ ನಾಯಕರು ಇನ್ಯಾರನ್ನೋ ಸಸ್ಪೆಂಡ್ ಮಾಡುವ ಮೂಲಕ ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳಲು ಮುಂದಾಗಿರೋದು ನಿಜಕ್ಕೂ ದುರ್ದೈವದ ಸಂಗತಿ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.